ಪ್ರೀತಿಯ ವೀಕ್ಷಕರೇ, ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್‌ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಎಲ್ಲ ಕಡೆ ಹೋಗ್ತಾರೆ, ನಮ್ಮ ಚಾನಲ್‌ಗೆ ಮಾತ್ರ ಬರ್ತಾರೆ ಅಂತ ಹೇಳ್ತಾ, ಯಾರು ನಮ್ಮ ಹಳೆ ವಿಡಿಯೋಗಳನ್ನ ನೋಡಿಲ್ವೋ ಅದನ್ನ ಒಂದ್ಸಲ ನೋಡ್ಕೊಂಡು ಬನ್ನಿ. ಈಗಾಗಲೇ ನಿಮಗೆ ಎಕ್ಸಾಮ್‌ಗೆ ಯಾವ ರೀತಿ ಓದಬೇಕು, ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು, ಮೆಮೊರಿಯಲ್ಲಿ ನಾವು ಯಾವ ರೀತಿ ಓದಿರುವಂಥ ವಿಷಯವನ್ನ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಅನೇಕ ಮಾಹಿತಿಗಳಿರುವಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೇವೆ. ಅದೇ ರೀತಿ ಇಂಗ್ಲಿಷ್‌ನಲ್ಲಿ ಇವತ್ತು ಮಾಡ್ತಾ ಇರುವಂಥದ್ದು 3ನೇ ವಿಡಿಯೋ. ಯಾರು ಹಳೆ ವಿಡಿಯೋಗಳನ್ನ ನೋಡಿಲ್ವೋ ಅದನ್ನ ನೋಡ್ಕೊಂಡು ಬನ್ನಿ. ಯಾಕಂತ ಹೇಳಿದ್ರೆ ಇವತ್ತು ನಿಮಗೆ ಮಾಡ್ತಾ ಇರೋಂಥ ವಿಡಿಯೋ ಒಂದು ಸ್ವಲ್ಪ ಅಡ್ವಾನ್ಸ್ ಲೆವೆಲಲ್ಲಿ ಇರುತ್ತೆ. ಹಾಗೂ ನೀವು ಇಂಗ್ಲಿಷ್‌ನ ಹಂತ ಹಂತವಾಗಿ ಕಲಿಬೇಕಾಗತ್ತೆ. ನೀವೆಲ್ಲಾದ್ರೂ ಒಂದು ವಿಡಿಯೋನ ನೋಡ್ಲಿಲ್ಲ ಅಂತ ಹೇಳಿದ್ರೆ, ನಿಮ್ಗೆ ಆ ಬೇಸಿಕ್ಸ್ ಗೊತ್ತಿಲ್ಲ ಇದ್ದಿದ್ರೆ, ಮುಂದಿನ ವಿಡಿಯೋಗಳು ಅರ್ಥ ಆಗೋದು ಕಷ್ಟ ಆಗ್ತಾ ಹೋಗುತ್ತೆ. ಹಾಗೂ ಹೊಸ ವಿಡಿಯೋಗಳಲ್ಲಿ ನಿಮ್ಗೆ ಹಳೆ ವಿಡಿಯೋದಲ್ಲಿ ಮಾಡಿರುವಂಥ ಕಾನ್ಸೆಪ್ಟ್‌ಗಳು, ಬೇಸಿಕ್‌ಗಳು, ವರ್ಡ್‌ಗಳನ್ನ ಮತ್ತೆ ಮತ್ತೆ ಬಳಸೋದ್ರಿಂದ, ನಿಮಗೆ ಆ ವಿಡಿಯೋ ಕಷ್ಟ ಅಂತ ಅನ್ಸೋಂಥ ಸಾಧ್ಯತೆಗಳು ಕೂಡ ಇರ್ತವೆ. ಬನ್ನಿ ಹಾಗಿದ್ರೆ ಇವತ್ತಿನ ಕ್ಲಾಸ್‌ನಲ್ಲಿ ನಾವು ಏನೇನ್ ಕಲಿತೀವಿ? ಇವತ್ತು ನಾವು ಮುಖ್ಯವಾಗಿ ಒಂದು ವಾಕ್ಯವನ್ನ ಯಾವ್ಯಾವ ಗುಂಪುಗಳಲ್ಲಿ ವಿಂಗಡಿಸಿದ್ದೇವೆ ಅನ್ನೋದನ್ನ ಕಲಿತಾ ಹೋಗೋಣ. ಏನಕ್ಕೆ ಇದು ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ, ಯಾರೆಲ್ಲ ಡಿಸ್ಕ್ರಿಪ್ಟಿವ್ ಆನ್ಸರ್‌ನ ಬರೀತಿರೋ ಹೇಳಿದ್ರೆ ನೀವು ಪ್ಯಾರಾಗ್ರಾಫ್ ಅಲ್ಲಿ ಬರೆಯುವಂಥ ಉತ್ತರಗಳು MCQಗಳಲ್ಲ. ಅವುಗಳಲ್ಲಿ ನಿಮ್ಮ ಗ್ರಾಮರ್‌ಗೆ ಅತ್ಯಂತ ಪ್ರಾಮುಖ್ಯತೆ ಇರುತ್ತೆ. ನೀವು ಮಾತಾಡಬೇಕಾದ್ರೆ ಚಿಹ್ನೆಗಳನ್ನ ನೀವು ಬಳಸಲ್ಲ. ನಿಮ್ಮ ಮುಖಭಾವದಲ್ಲೇ ಎಲ್ಲ ವಿಚಾರಗಳು ತಿಳಿಯುತ್ತೆ. ಆದ್ರೆ ನೀವು ಬರೀಬೇಕಾದ್ರೆ ನೀವು ಯಾವ್ಯಾವ ಸಿಂಬಲ್‌ಗಳನ್ನ ಯೂಸ್ ಮಾಡಬೇಕು, ಯಾವ ರೀತಿ ಬರಿಬೇಕು ಅನ್ನುವಂಥದ್ದು ತುಂಬಾ ಮುಖ್ಯವಾಗುತ್ತೆ. ಈಗ ವಾಕ್ಯಗಳ ವಿಧದಲ್ಲಿ ಮೊದಲನೇದು ಅಸರ್ಟಿವ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್. ಕನ್ನಡದಲ್ಲಿ ಇದನ್ನೇನಂತ ಕರೀತಾರೆ? ಸಾಮಾನ್ಯ ವಾಕ್ಯ ಅಂತ ಕರೀತಾರೆ. ಉದಾಹರಣೆ ಏನು ಕನ್ನಡದಲ್ಲಿ? ಇವತ್ತು ಭಾನುವಾರ. ನಿನ್ನೆ ನಾನು ಶಾಲೆಗೆ ಹೋಗಿದ್ದೆ. ಇದು ಸಾಮಾನ್ಯವಾಗಿ ನಾವು ಬಳಸುವಂತ ವಾಕ್ಯಗಳು. ಇದರಲ್ಲಿ ಏನು ವಿಶೇಷವಾಗಿರುವಂತ ಯಾವುದೇ ಮಾಹಿತಿ ಇರಲ್ಲ. ನಂತರ ಬರುವಂಥದ್ದು ಇಂಪರೇಟಿವ್ ಸೆಂಟೆನ್ಸ್. ಇಂಪರೇಟಿವ್ ಹೇಳಿದ್ರೇನು? ಇಂಪರೇಟಿವ್ ಅಲ್ಲಿ ನಮಗೆ ಆಜ್ಞೆ ಬರುತ್ತೆ ಅಥವಾ ವಿನಂತಿ ಬರುತ್ತೆ. ನೋಡಿ, ಸಾಮಾನ್ಯವಾಗಿ ನಾವು ಯಾರಿಗೆ ಆಜ್ಞೆ ಮಾಡ್ತೀವಿ? ನಮಗಿಂತ ಕಿರಿಯರಿಗೆ ಅಥವಾ ನಮ್ಮ ಹುದ್ದೆಯಲ್ಲಿ ನಮಗಿಂತ ಕೆಳಗಿನ ಹುದ್ದೆಯಲ್ಲಿ ಇರೋವಂಥವ್ರಿಗೆ ನಾವು ಆಜ್ಞೆಯನ್ನು ಮಾಡ್ತೀವಿ. ವಿನಂತಿ ಯಾರಿಗೆ ಮಾಡ್ತೀವಿ? ನಮಗಿಂತ ಹಿರಿಯರಿಗೆ ಅಥವಾ ನಮಗಿಂತ ಮೇಲಿನ ಹುದ್ದೆಯಲ್ಲಿ ಇರೋರ ಹತ್ರ ನಾವು ವಿನಂತಿಯನ್ನ ಮಾಡ್ತೇವೆ. ಉದಾಹರಣೆಗೆ, ಅದು ನನ್ನ ಬುಕ್ಕು, ನನ್ಗದು ಕೊಡು ಅನ್ನೋಂಥದ್ದು ಆಜ್ಞೆ ಆಗತ್ತೆ. ಅದೇ ಹಿರಿಯರಿದ್ರೆ, ಆ ಬುಕ್ ನಂದು ಕೊಡ್ತೀರಾ ಅಂತ ಕೇಳ್ತೀವಲ್ವಾ? ಆದ್ರಿಂದ ಇಂಪರೇಟಿವ್ ಅಲ್ಲಿ ಆಜ್ಞೆನೂ ಬರುತ್ತೆ, ವಿನಂತಿ ಕೂಡ ಬರುತ್ತೆ. ನೀವು ಇದನ್ನ ಗಮನದಲ್ಲಿ ಇಟ್ಕೋಬೇಕು. ನೀವು ಯಾರ ಜೊತೆ ಮಾತಾಡ್ತಾ ಇದ್ದೀರಾ, ಯಾವಾಗ ಮಾತಾಡ್ತಾ ಇದ್ದೀರಾ, ಅದ್ರ ಮೇಲೆ ನಿಮಗೆ ಆಜ್ಞೆ ಮಾಡ್ತಿರೋ ಅಥವಾ ವಿನಂತಿನೋ ಅನ್ನೋಂಥದ್ದು ಮುಖ್ಯವಾಗತ್ತೆ. ಆದ್ರೆ ಒಂದು ನೆನಪಿರ್ಲಿ, ನಮ್ಗಿಂತ ಹಿರಿಯರಿರ್ಲಿ, ಕಿರಿಯರಿರ್ಲಿ, ಯಾರೇ ಇರ್ಲಿ, ನಾವು ಯಾವಾಗ ಇನ್ನೊಬ್ಬರಿಗೆ ಬೆಲೆ ಕೊಟ್ಟು ಮಾತಾಡ್ತೀವೋ, ಗೌರವ ಕೊಟ್ಟು ಮಾತಾಡ್ತೀವೋ, ಆಗ ಎಲ್ರಿಗೂ ಖುಷಿ ಆಗುತ್ತೆ. ಹಾಗೂ ಇದು ಒಂದು ರೀತಿಯಾದಂತಹ ಧನಾತ್ಮಕವಾಗಿರುವಂತಹ ಬೆಳವಣಿಗೆ. ಅದರಿಂದ ನಾವು ಯಾವಾಗ್ಲೂ ಕೂಡ ಆದಷ್ಟು ವಿನಂತಿಯನ್ನ ಮಾಡೋಣ. ಆಜ್ಞೆ ಮಾಡುವಂತ ಅಗತ್ಯ ಸಾಮಾನ್ಯವಾಗಿ ನಮ್ಮ ಬದುಕಲ್ಲಿ ಬರದೇ ಇರಲಿ, ಬರೋದ್ ಬೇಡ. ಈಗ ಇಂಟ್ರೋಗೇಟಿವ್ ಸೆಂಟೆನ್ಸ್. ಏನಿದು ಇಂಟ್ರೋಗೇಟಿವ್ ಹೇಳಿದ್ರೆ? ಸಾಮಾನ್ಯವಾಗಿ ನಾವು ಎಂಕ್ವೈರಿ ಅಂತ ಕರಿತೀವಿ. ಎಂಕ್ವೈರಿಯಲ್ಲಿ ಏನ್ ಮಾಡ್ತಾರೆ? ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ಅಥವಾ ಅದನ್ನ ಇಂಟ್ರೋಗೇಷನ್ ಅಂತ ಕೂಡ ಕರೀತಾರೆ. ನೀವು ಕೇಳಿರ್ಬಹುದು. ಅಲ್ಲಿ ಅನೇಕ ಪ್ರಶ್ನೆಗಳು ಒಂದಾದ ಮೇಲೆ ಒಂದು ಬರ್ತಾ ಇರ್ತವೆ. ಆದ್ರಿಂದ ಇಂಟ್ರೋಗೇಟಿವ್ ಸೆಂಟೆನ್ಸ್ ಹೇಳಿದ್ರೆ ಪ್ರಶ್ನಾರ್ಥಕ ವಾಕ್ಯ ಅಂತ. ಉದಾಹರಣೆ ಏನು? ನೀನ್ ನಿನ್ನೆ ಎಲ್ಲಿ ಹೋಗಿದ್ದೆ? ಅದು ಪ್ರಶ್ನೆ. ನೀನು ಕಾಫಿ ಕುಡಿದ್ಯಾ? ಅದು ಕೂಡ ಪ್ರಶ್ನೆ. ಯಾವುದೇ ಪ್ರಶ್ನೆ ಇರಲಿ ಅದನ್ನ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೇವೆ. ನಿಮ್ಗೆ ಗೊತ್ತಿದೆ, ಪ್ರಶ್ನೆ ಕೇಳಿದಾಗ ನಾವು ಅಲ್ಲಿ ಯಾವ ಚಿಹ್ನೆಯನ್ನ ಬಳಸ್ತೀವಿ? ಪ್ರಶ್ನಾರ್ಥಕವಾದಂತಹ ಚಿಹ್ನೆಯನ್ನ ಬಳಸ್ತೇವೆ. ನಂತರ ಬರುವಂಥದ್ದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಏನಿದು ಎಕ್ಸ್ಕ್ಲಮೇಟರಿ ಹೇಳಿದ್ರೆ? ನಾವು ಯಾವುದೇ ಆದ ಒಂದು ಬಲವಾದ ಒಂದು ಫೀಲಿಂಗ್‌ನ ನಾವು ತೋರಿಸ್ಬೇಕಾದ್ರೆ ಅಲ್ಲಿ ನಾವು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್‌ನ ಬಳಸಿ ಅದನ್ನ ತೋರಿಸ್ತೇವೆ. ಉದಾಹರಣೆಗೆ, ಅಯ್ಯೋ ನಿಂಗೀಗಾಯ್ತಾ? ಅಂದ್ರೆ ಅಲ್ಲೊಂದು ಎಕ್ಸ್‌ಕ್ಲಮೇಟರಿ. ಯಾರಿಗಾದ್ರೂ ಬೇರೆಯವ್ರಿಗೆ ಅದಾಗಿರ್ಬೋದು. ಬಟ್ ಈ ವ್ಯಕ್ತಿಗೆ ಆ ಘಟನೆ ಆಗುವಂತ ಸಾಧ್ಯತೆ ತುಂಬಾ ಕಮ್ಮಿ ಇರುತ್ತೆ. ಆದ್ರಿಂದ ನಮ್ಗದೊಂದು ಆಶ್ಚರ್ಯಕರ ಚಿಹ್ನೆ ಆಗಿರುತ್ತೆ. ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ, ಎಕ್ಸ್‌ಕ್ಲಮೇಟರಿ ಸೆಂಟೆನ್ಸ್ ಅಥವಾ ಎಕ್ಸ್‌ಕ್ಲಮೇಟರಿ ಸೈನ್ ನಾವು ಯಾವಾಗ ಬಳಸ್ತೀವಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಕ್ಸ್‌ಟ್ರೀಮ್ ಅಲ್ಲಿ ಇರುವಂತ ಘಟನೆ ನಡೆದಿರಬೇಕು. ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಕ್ಲಾಸಲ್ಲಿ ಯಾರಾದ್ರೂ ಒಬ್ರು ಔಟ್ ಆಫ್ 4 ಮಾರ್ಕ್ಸ್‌ನ ಪದೇ ಪದೇ ತೆಗಿತಾ ಇರ್ತಾರೆ ಅಂತ ಅನ್ಕೊಳ್ಳಿ. ಆಗ ಅದು ನಿಮ್ಗೊಂದು ವಿಶೇಷಣ? ಖಂಡಿತವಾಗ್ಲೂ ಅಲ್ಲ. ಅದೇ ಯಾರೋ ಒಬ್ಬ ಜಸ್ಟ್ ಪಾಸ್ ಆಗುವಂತ ವ್ಯಕ್ತಿ 99 ತೆಗೆದ್ರು ಕೂಡ ಅದೊಂದು ಆಶ್ಚರ್ಯವನ್ನ ಉಂಟು ಮಾಡುತ್ತೆ. ಅಲ್ಲಿ ನಾವು ಆಶ್ಚರ್ಯಕರ ಚಿಹ್ನೆಯನ್ನ ಬಳಸ್ತೀವಿ ಅಥವಾ ಅದೊಂದು ಎಕ್ಸ್‌ಕ್ಲಮೇಟರಿ ಸೆಂಟೆನ್ಸ್ ಆಗುತ್ತೆ. ಹೇಳಿದ್ರೆ ಎಕ್ಸ್‌ಕ್ಲಮೇಟರಿ ಸೆಂಟೆನ್ಸ್ ಯಾವಾಗ ಆಗುತ್ತೆ? ಎಲ್ಲಿ ಒಂದು
ವಿಶೇಷವಾದಂತಹ ಸರ್ಪ್ರೈಸ್ ಇರಲಿ, ಹ್ಯಾಪಿನೆಸ್ ಇರಲಿ, ಭಯ ಇರಲಿ, ಅದು ವಿಶೇಷವಾಗಿರಬೇಕು. ಅಂಥ ಸಂದರ್ಭದಲ್ಲಿ ಎಕ್ಸ್ಕ್ಲಮೇಟರಿ ಸೈನ್‌ನ ಬಳಸ್ತೀವಿ. ಅದರ ಬಗ್ಗೆ ನಿಮಗೆ ಮುಂದಿನ ಸ್ಲೈಡ್‌ಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಇದಕ್ಕೆ ಕನ್ನಡದಲ್ಲಿ ಏನಂತಾರೆ? ಕನ್ನಡದಲ್ಲಿ ಇದಕ್ಕೆ ಉದ್ಗಾರವಾಚಕ ವಾಕ್ಯ ಅಂತ ಕರಿತೀವಿ. ಈಗ ಇದನ್ನ ಯಾವ ರೀತಿ ನೆನಪಲ್ಲಿ ಇಟ್ಕೊಳ್ಬೇಕು? ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಯಾವ್ದಾದ್ರು ಟ್ರಿಕ್ಸ್ ಇದೆಯಾ? ಖಂಡಿತವಾಗ್ಲೂ ಟ್ರಿಕ್ಸ್ ಅನ್ನುವಂಥದ್ದು ಎಲ್ಲೂ ಇರಲ್ಲ. ಟ್ರಿಕ್ಸ್‌ನ ಏನ್ ಮಾಡಬೇಕು? ನಾವು ರಚನೆ ಮಾಡಬೇಕಾಗತ್ತೆ. ಇದಕ್ಕೆ ಯಾವ ರೀತಿ ಟ್ರಿಕ್‌ನ ರಚನೆ ಮಾಡ್ಬೋದು ನಾವು? ನೋಡಿ, ಸಾಮಾನ್ಯವಾಗಿ ನಮ್ಮ ಸ್ಕೂಲ್‌ಗಳಲ್ಲಿ ಯಾರು ಆಟ ಆಡೋಕ್ಕೆಲ್ಲ ಕಲಿಸ್ಕೊಡ್ತಾರೋ, ಅವ್ರು ಪ್ರತಿ ಸಲ ನಮಗೆ ಸ್ಟ್ರೆಸ್ ಮಾಡ್ತಾ ಇರ್ತಾರೆ. ಆಡಿ, ಇದು ಇಂಪಾರ್ಟೆಂಟ್. ಬರೀ ಇಂಟರ್ನಲ್ ಎಕ್ಸಾಮ್ ಮಾತ್ರ ಜೀವನ ಅಲ್ಲ. ನಿಜ ಅಲ್ವಾ? ನಾವು ಬರೀ ಓದ್ತಾ ಕೂತ್ಕೊಂಡ್ರೆ ನಮ್ಗೇನ್ ಸಿಗುತ್ತೆ? ನಾವು ದೈಹಿಕವಾಗಿ ಕೂಡ ನಾವು ಸದೃಢರಾಗಿರ್ಬೇಕು. ಈಗ ಇದ್ರಲ್ಲಿ ಯಾವ ರೀತಿ ನಾವು ಈ ಟೈಪ್‌ಗಳನ್ನ ನೆನಪಲ್ಲಿಡೋದು? ಆ ಅಂತ ಹೇಳಿದ್ರೇನು? ಆ ಹೇಳಿದ್ರೆ ನಿಮಗೆ ಇಲ್ಲಿ ಅಸರ್ಟಿವ್. ಡಿ ಹೇಳಿದ್ರೇನು? ಡಿ ಹೇಳಿದ್ರೆ ಡಿಕ್ಲರೇಟಿವ್. ಇದು ಅನ್ನುವಂಥದ್ದಕ್ಕೆ ಇಲ್ಲಿ ಯಾವುದೇ ಆದಂಥ ಲಿಂಕನ್ನ ನಾನು ಕೊಡ್ಲಿಲ್ಲ. ಐ-ಎಂ-ಪಿ ಹೇಳಿದ್ರೆ ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಇಂದ ಯಾವುದನ್ನು ನೀವು ಕಲಿತೀರಾ? ಇಂಪಾರ್ಟೆಂಟ್ ಹೇಳಿದ್ರೆ ಇಲ್ಲಿ ಇಂಪರೇಟಿವ್ ಸೆಂಟೆನ್ಸ್. ನಂತರ ಬರುವಂಥದ್ದು ಇಂಟರ್ನಲ್ ಎಕ್ಸಾಮ್. ಇಂಟರ್ನಲ್ ಹೇಳಿದ್ರೇನು? ಇಂಟರ್ನಲ್ ಇಂದ ನೀವು ಇಂಟ್ರೋಗೇಟಿವ್ ಅಂತ ಕರಿತೀರಾ. ಎಕ್ಸಾಮ್ ಹೇಳಿದ್ರೆ ಇ ಮತ್ತೆ ಎಕ್ಸ್. ಎಕ್ಸ್ ಇಂದ ಎಕ್ಸ್ಕ್ಲಮೇಟರಿ ಅನ್ನುವಂಥದ್ದನ್ನ ನೆನಪಲ್ಲಿ ಇಟ್ಕೊಳ್ತೀರಾ. ಜೊತೆಗೆ ಇದರ ಅರ್ಥವನ್ನು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು. ಆಡಿ ಅನ್ನುವಂಥದ್ದು ಸಾಮಾನ್ಯವಾಗಿ ನಿಮ್ಮ ಪಿ-ಟಿ ಮಾಸ್ಟ್ರು ಹೇಳ್ತಾ ಇರ್ತಾರೆ. ಅದರಿಂದ ಅದಕ್ಕೆ ಸಾಮಾನ್ಯವಂತ ನೆನಪಲ್ಲಿ ಇಟ್ಕೊಳ್ಳಿ, ಅಸೋಸಿಯೇಟ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಇದ್ದಾಗ ನಾವು ಏನ್ ಮಾಡ್ತೀವಿ? 2 ಕೆಲಸವನ್ನ ಮಾಡ್ತೀವಿ. ಇಂಪಾರ್ಟೆಂಟ್ ಇದ್ದಾಗ ಏನ್ ಮಾಡ್ತೀವಿ? ನಾವು ಆಜ್ಞೆ ಮಾಡ್ತೀವಿ, ನನ್ಗದು ಬೇಕೇ ಬೇಕು. ಅಥವಾ ಇನ್ನೊಂದು ಬೇಕೇ ಬೇಕಿದ್ದಾಗ ಏನ್ ಮಾಡ್ತೀವಿ? ಅವ್ನು ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಅವ್ರ ಹತ್ರ ವಿನಂತಿಯನ್ನ ಮಾಡ್ಕೊಳ್ತೀವಿ. ಇಂಟರ್ನಲ್ ಎಕ್ಸಾಮ್. ಇಂಟರ್ನಲ್ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಇಂಟರ್ನಲ್ ಅಲ್ಲಿ ಯಾವಾಗ್ಲೂ ಎಕ್ಸಾಮ್ ಅಲ್ಲಿ ಏನ್ ಬರ್ತಾ ಇರ್ತದೆ? ಇಂಟರ್ನಲ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಯಾವಾಗ್ಲೂ ಪ್ರಶ್ನೆಗಳೇ ಬರ್ತಾ ಇರತ್ತೆ. ನಂತರ ಇಂಟರ್ನಲ್ ಹೇಳಿದ್ರೆ ಇಲ್ಲಿ ಪ್ರಶ್ನೆ ಬರುತ್ತೆ, ಅದನ್ನ ಪ್ರಶ್ನಾರ್ಥಕ ಚಿಹ್ನೆಯನ್ನ ಬಳಸಿದೀನಿ. ಎಕ್ಸಾಮ್ ಅಲ್ಲಿ ಏನಿರುತ್ತೆ? ಎಕ್ಸಾಮ್ ಅಲ್ಲಿ ಬರುವಂತ ಪ್ರಶ್ನೆಗಳು ಯಾವತ್ತಿದ್ರು ಕೂಡ ನಮ್ಗೆ ಆಶ್ಚರ್ಯಕರ ಚಿಹ್ನೆ ಎಲ್ಲ ಇರುತ್ತೆ. ನಾವೇನೋ ಓದಿರ್ತೀವಿ, ಅಲ್ಲೇನೋ ಬಂದಿರುತ್ತೆ. ಆದ್ರಿಂದ ಅದಕ್ಕೆ ಆಶ್ಚರ್ಯಕರ ಚಿಹ್ನೆನ ಇಲ್ಲಿ ಕೊಟ್ಟಿದ್ದೇನೆ. ಈ ರೀತಿ ನೀವು ಸಣ್ಣ ಸಣ್ಣ ಟ್ರಿಕ್ಗಳಲ್ಲಿ ಪ್ರತಿಯೊಂದು ಟಾಪಿಕ್‌ನ ಕೂಡ ನೀವು ನೆನಪಲ್ಲಿಡ್ತಾ ಹೋಗ್ಬೇಕು. ನೀವು ಯಾವಾಗ ಈ ರೀತಿ ನೀವು ನೆನಪಲ್ಲಿಡ್ತೀರೋ ಆಗ ನಿಮ್ಗೆ ಯಾವುದೇ ಒಂದು ವಿಷಯ ಅಷ್ಟು ಸುಲಭದಲ್ಲಿ ಮರ್ತು ಹೋಗಲ್ಲ. ಈಗ ಇವತ್ತಿನ ಮುಖ್ಯವಾದಂತಹ ಟಾಪಿಕ್ ಡಿಕ್ಲರೇಟಿವ್ ಸೆಂಟೆನ್ಸ್ ಹೇಳಿದ್ರೆ ಏನು? ಡಿಕ್ಲರೇಟಿವ್ ಸೆಂಟೆನ್ಸ್ ಸಿಂಪ್ಲಿ ಮೇಕ್ಸ್ ಅ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ಅಂತ ಹೇಳಿದ್ರೇನು? ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಹೇಳಿಕೆ. ಅದನ್ನ ಡಿಕ್ಲರೇಟಿವ್ ಸೆಂಟೆನ್ಸ್ ಏನ್ ಮಾಡುತ್ತೆ? ನಮಗೆ ಒಂದು ಹೇಳಿಕೆಯನ್ನ ಕೊಡುತ್ತೆ. ಅಥವಾ ಎಕ್ಸ್‌ಪ್ರೆಸಸ್ ಆನ್ ಒಪಿನಿಯನ್. ಒಪಿನಿಯನ್ ಹೇಳಿದ್ರೆ ಅನಿಸಿಕೆ. ಇನ್ ಅದರ್ ವರ್ಡ್ಸ್ ಇಟ್ ಮೇಕ್ಸ್ ಡಿಕ್ಲರೇಷನ್. ಡಿಕ್ಲರೇಷನ್ ಹೇಳಿದ್ರೇನು? ನಿಮ್ಗೆ ಗೊತ್ತಿದೆ. ಅಲ್ಲಿ ಏನಿದೆ ಅದನ್ನ ನೀವು ತೋರಿಸುವಂಥದ್ದು ಹೇಳಿಕೆ ರೂಪದಲ್ಲಿ ಅಥವಾ ಅನಿಸಿಕೆ ರೂಪದಲ್ಲಿ. ದಿಸ್ ಕೈಂಡ್ ಆಫ್ ಸೆಂಟೆನ್ಸ್ ಎಂಡ್ಸ್ ವಿತ್ ಅ ಪೀರಿಯಡ್. ಏನಿದು ಪೀರಿಯಡ್ ಹೇಳಿದ್ರೆ? ನಾವು ಫುಲ್ ಸ್ಟಾಪ್ ಅಂತ ಹೇಳಿ ಕಲ್ತಿದ್ದೀವಿ. ನಾವು ಫುಲ್ ಸ್ಟಾಪ್ ಅಂತ ಹೇಳಿ ಕಲ್ತಿದ್ದೀವಿ. ಅದನ್ನೇ ನಾವು ಪೀರಿಯಡ್ ಅಂತ ಕೂಡ ಕರಿತೀವಿ. ಇದೆರಡು ಕೂಡ ಒಂದೇ. ಉದಾಹರಣೆ ಏನು? ಉದಾಹರಣೆಗೆ ನಿಮ್ಗೆ ಒಂದು ಸೆಂಟೆನ್ಸ್ ಕೊಡ್ತೀನಿ ನೋಡಿ. ಸಾಗರ್ ಈಸ್ ರೀಡಿಂಗ್ ದ ಬುಕ್. ಸಾಗರ್ ಏನ್ ಮಾಡ್ತಾ ಇದ್ದಾನೆ? ಸಾಗರ್ ಪುಸ್ತಕವನ್ನ ಓದ್ತಾ ಇದ್ದಾನೆ. ನೋಡಿ, ನೀವು ಸೆಂಟೆನ್ಸ್ ನ ಬೇರೆ ಬೇರೆ ರೂಪದಲ್ಲಿ ಮಾಡ್ಬೋದು. ಸಾಗರ್ ಇಸ್ ರೀಡಿಂಗ್ ಬುಕ್ ಅಂತ ಹಾಕಿದ್ದೀವಿ. ಇಲ್ಲಿ ಬುಕ್ ಬದಲಿಗೆ ನೋವೆಲ್ ಅಂತ ಹಾಕ್ಬೋದು, ನ್ಯೂಸ್ ಪೇಪರ್ ಅಂತ ಹಾಕ್ಬೋದು. ಅದೇ ರೀತಿ ನೀವು ಬೇರೆ ಬೇರೆ ರೀತಿ ಸೆಂಟೆನ್ಸ್ ನ ಫಾರ್ಮ್ ಮಾಡೋದನ್ನ ಕಲಿತಾ ಹೋಗ್ಬೇಕು. ಎರಡನೇದು ಎಕ್ಸಾಂಪಲ್ ಏನು? ಈಸ್ ವೇಟಿಂಗ್ ಫಾರ್ ದ ಬಸ್. ಇದು ನನ್ನ ಅನಿಸಿಕೆ. ಅಲ್ಲಿರುವಂತಹ ವ್ಯಕ್ತಿ ಬಸ್ಗೋಸ್ಕರ ಕಾಯ್ತಾ ಇದ್ದಾನೆ. ಇಲ್ಲಿ ಸ್ಟೇಟ್ಮೆಂಟ್ ಆದ್ರೂ ಆಗಿರ್ಬೋದು ಅಥವಾ ಅನಿಸಿಕೆನಾದ್ರೂ ಆಗಿರ್ಬೋದು. ಅದೆರಡೂ ಸೇರ್ಕೊಂಡು ಡಿಕ್ಲರೇಟಿವ್ ಸೆಂಟೆನ್ಸ್ ಆಗುತ್ತೆ. ಡಿಕ್ಲರೇಟಿವ್ ಸೆಂಟೆನ್ಸ್ ಅಲ್ಲಿ ನಾವು ಯಾವ್ದನ್ನ ಬಳಸ್ತೀವಿ? ಕೊನೆಗೆ ಫುಲ್ ಸ್ಟಾಪ್ ಅನ್ನ ಇಡ್ತೀವಿ. ನಂತರ ಡಿಕ್ಲರೇಟಿವ್ ಸೆಂಟೆನ್ಸ್ ನ ಏನಂತ ಕರಿತೀವಿ? ಅದನ್ನ ಅಸರ್ಟಿವ್ ಸೆಂಟೆನ್ಸ್ ಕೂಡ ಕರಿತೀವಿ. ಕನ್ನಡದಲ್ಲಿ ಏನ್ ಹೇಳ್ತೀವಿ ಅದನ್ನ? ಕನ್ನಡದಲ್ಲಿ ನಾವು ಅದಕ್ಕೆ ಬಳಸುವಂತಹ ವಾಕ್ಯ ಯಾವುದು? ಸಾಮಾನ್ಯ ವಾಕ್ಯ. ನಂತರ ಇಂಪರೇಟಿವ್ ಸೆಂಟೆನ್ಸ್. ಏನಿದು ಇಂಪರೇಟಿವ್ ಸೆಂಟೆನ್ಸ್ ಅಂತ ಹೇಳಿದ್ರೆ? ಇಂಪರೇಟಿವ್ ಹೇಳಿದ್ರೆ ಆಲ್ರೆಡಿ ಹೇಳಿದ್ದೇನೆ, ಅದು ಆಜ್ಞಾರ್ಥಕ ವಾಕ್ಯ. ಅಥವಾ ಇಲ್ಲಿ ಏನ್ ಮಾಡ್ತೀವಿ ನಾವು? ವಿನಂತಿಯನ್ನ ಮಾಡ್ತೀವಿ. ಆಜ್ಞೆ ಅಥವಾ ವಿನಂತಿ ಎರಡು ಕೂಡ ಇಲ್ಲಿ ಆಗತ್ತೆ. ಇಲ್ಲಿ ನೋಡಿ, ಕಮಾಂಡ್ ಹೇಳಿದ್ರೆ ಆಜ್ಞೆ, ರಿಕ್ವೆಸ್ಟ್ ಹೇಳಿದ್ರೆ ವಿನಂತಿ. ಇಟ್ ಯೂಶುವಲಿ ಎಂಡ್ಸ್ ವಿತ್ ದ ಪೀರಿಯಡ್.
ಹೇಳಿದ್ರೆ ಸಾಮಾನ್ಯವಾಗಿ ಅದು ಯಾವ್ದಿಂದ ಎಂಡ್ ಆಗುತ್ತೆ, ಫುಲ್ ಸ್ಟಾಪ್ ಇಂದ ಎಂಡ್ ಆಗುತ್ತೆ. ಬಟ್ ಅಂಡರ್ ಸರ್ಟನ್ ಸರ್ಕಮ್ಸ್ಟಾನ್ಸಸ್ ಇಟ್ ಎಂಡ್ಸ್ ವಿತ್ ಅನ್ ಎಕ್ಸ್ಕ್ಲಮೇಟರಿ ಪಾಯಿಂಟ್. ಹೇಳಿದ್ರೆ ಆಶ್ಚರ್ಯಕರ ಚಿಹ್ನೆಯಲ್ಲೂ ಕೂಡ ಇದನ್ನ ನಾವು ಬರಿತೀವಿ. ಇದಕ್ಕೆ ಉದಾಹರಣೆ ಏನು? ಸಾಮಾನ್ಯವಾಗಿ ನಾವು ಯಾರಿಗಾದ್ರೂ ಒಂದು ಆಜ್ಞೆಯನ್ನ ಕೊಡ್ತೀವಿ. ಏನಂತ ಆಜ್ಞೆ ಕೊಡ್ತೀವಿ? ಟು ಅಸ್ ಐ ಸೇ. ನೋಡಿ, ಐ ಬರಿಬೇಕಾದ್ರೆ ಕ್ಯಾಪಿಟಲ್ನ ಬಳಸ್ತೀನಿ. ನಾನು ಹೇಳ್ದಾಗ ಮಾಡು. ಅಥವಾ ನೀವು ಯಾರ ಜೊತೆನಾದ್ರೂ ಮಾತಾಡ್ತಾ ಇರ್ತೀರಾ, ಹೇಳಿ ನಿಮ್ಗೂ ಸಾಕಾಗಿರುತ್ತೆ, ಕೇಳಿ ಅವ್ರಿಗೂ ಸಾಕಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಅವ್ರೇನ್ ಮಾಡ್ತಾರೆ? ಸಾಕು ಹೋಗೀಗ ಹೇಳಿದ್ರೆ ಗೋ ನಾವ್ ಹೇಳ್ತೀರಾ. ಅದು ನಿಮಗೆ ಆಶ್ಚರ್ಯಕರ ಚಿಹ್ನೆ ಆಗಿರುವಂತ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅವರಿಂದ. ಆದ ಕಾರಣ ಗೋ ನಾವ್ ಅಂತ ಹೇಳಿದ್ರೆ ಅಲ್ಲಿ ಆಶ್ಚರ್ಯಕರ ಚಿಹ್ನೆಯನ್ನ ಬಳಸ್ಬೋದು. ಇಲ್ಲಿ ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂತದ್ದು ಮುಖ್ಯವಾಗಿ ನೀವು ಯಾವ ಸಿಂಬಲ್ ನ ಯೂಸ್ ಮಾಡ್ತೀರಾ. ಎರಡೂ ಸಿಂಬಲ್ ನ ನೀವು ಯೂಸ್ ಮಾಡಬಹುದು. ಇದನ್ನ ಆಕ್ಚುಲಿ ಪಂಕ್ಚುಯೇಷನ್ ಮಾರ್ಕ್ಸ್ ಅಂತ ಕರಿತೀವಿ. ನಂತರ ಬರುವಂತದ್ದು ಇಂಟ್ರೋಗೇಟಿವ್ ಸೆಂಟೆನ್ಸ್. ಇಂಟ್ರೋಗೇಟಿವ್ ಹೇಳಿದ್ರೆ ಪ್ರಶ್ನಾರ್ಥಕ ಚಿಹ್ನೆ. ಇಂಟ್ರೋಗೇಟಿವ್ ಸೆಂಟೆನ್ಸ್ ಆಸ್ಕ್ ಅ ಕ್ವೆಶ್ಚನ್. ಎಲ್ಲಿ ನಾವು ಪ್ರಶ್ನೆನ ಕೇಳ್ತೀವೋ ಅಲ್ಲಿ ನಾವು ಇದನ್ನ ಬಳಸ್ತೀವಿ. ಪ್ರಶ್ನೆನ ಯಾವ್ಯಾವ ರೀತಿ ಕೇಳ್ತೀವಿ? ಪ್ರಶ್ನೆಯಲ್ಲಿ ನಾವು ಅನೇಕ ರೀತಿಯಾದಂತಹ ಪ್ರಶ್ನೆನ ಕೇಳ್ಬೋದು. ಆದ್ರೆ ಪ್ರಶ್ನೆನ ಕೇಳೋದಕ್ಕಿಂತ ಮುಂಚೆ ನಾವು ಒಂದಷ್ಟು ಪದಗಳನ್ನ ಬಳಸ್ತೀವಿ ಪ್ರಶ್ನೆಯನ್ನ ಕೇಳಬೇಕಿದ್ರೆ. ಯಾವ್ದದು? ಉದಾಹರಣೆಗೆ ವೇರ್ ಹೇಳಿದ್ರೇನು? ಎಲ್ಲಿ. ಅಥವಾ ವೆನ್ ಹೇಳಿದ್ರೆ ಯಾವಾಗ. ಇನ್ನೇನು ಬರುತ್ತೆ? ಇಷ್ಟೇನಾ? ವೈ ಅನ್ನೋಂಥದ್ದು ಬರುತ್ತೆ. ಏನು ವೈ ಹೇಳಿದ್ರೆ? ಯಾಕೆ. ಇನ್ನೇನು ಬರ್ಬೋದು? ಯೋಚನೆ ಮಾಡಿ ನೋಡೋಣ. ಹೌ ಹೇಳಿದ್ರೆ ಹೇಗೆ, ಹೇಗಾಯ್ತು ಇದು. ನಂತರ ವಾಟ್ ಏನು. ಹೂ ಹೇಳಿದ್ರೇನು? ಯಾರು. ಹೂಮ್ ಅಂದ್ರೆ ಯಾರನ್ನು. ಹೂಸ್ ಯಾರದ್ದು. ಇನ್ನೇನ್ ಬರುತ್ತೆ? ಇನ್ನು ಅನೇಕ ಈ ರೀತಿಯಾದಂತಹ ಪದಗಳು ಬರುತ್ತೆ. ವಿಚ್ ಹೇಳಿದ್ರೆ ಯಾವುದು. ಈ ರೀತಿ ಇನ್ನನೇಕ ಪದಗಳು ಬರುತ್ತೆ. ಯಾವ್ದು ಬರುತ್ತೆ ಅಂತ ನೀವೇ ಲಿಸ್ಟ್ ಮಾಡ್ಕೊಳ್ಳಿ. ಈಗ ಇದನ್ನ ಬಳಸ್ಕೊಂಡು ನಾವು ಯಾವ ರೀತಿ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡ್ಬೋದು ಅನ್ನೋಂಥದ್ದನ್ನ ನೋಡೋಣ. ಉದಾಹರಣೆಗೆ, ಡಿಡ್ ಹಿ ಗೆಟ್ ದ ಜಾಬ್ ಅಟ್ ಹುಬ್ಳಿ. ನೋಡಿ, ನಾನು ಯಾವ ರೀತಿ ವಾಕ್ಯವನ್ನ ಫ್ರೇಮ್ ಮಾಡಿದ್ದೇನೆ ಅಂತ. ಡಿಡ್ ಹಿ ಗೆಟ್ ದ ಜಾಬ್ ಎಲ್ಲಿ? ಎಟ್ ಹುಬ್ಳಿ. ಇಲ್ಲಿ ನೀವು ಯಾವ್ದನ್ನ ಗಮನದಲ್ಲಿ ಇಟ್ಕೋಬೇಕು ನೋಡಿ. ಹುಬ್ಬಳ್ಳಿ ಅಂತ ಬರಿಬೇಕಾದ್ರೆ ನಾನು ಎಚ್ ನ ಕ್ಯಾಪಿಟಲ್ ಬರ್ದೀನಿ. ಜೊತೆಗೆ ಏನ್ ಬರ್ದೀನಿ? ಇನ್, ಎಟ್, ಆನ್ ಏನ್ ಬಳಸ್ತೀನಿ? ಇಲ್ಲಿ ಎಟ್ ಅನ್ನೋಂಥದ್ದನ್ನ ಬಳಸ್ತೀನಿ. ನೀವು ಈ ರೀತಿ ವಾಕ್ಯಗಳನ್ನ ನೀವು ನೆನಪಲ್ಲಿ ಇಟ್ಟಾಗ ನೆಕ್ಸ್ಟ್ ನಿಮ್ಗೆ ಇದೇ ರೀತಿ ಯಾವ್ದಾದ್ರು ವಾಕ್ಯವನ್ನ ರಚಿಸ್ಬೇಕು ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇರಲ್ಲ. ನಿಮ್ಮ ಮನಸ್ಸಲ್ಲಿ ಸ್ಟೋರ್ ಆಗಿರುತ್ತೆ. ಅಲ್ಲಿ ಎಟ್ ಅಂತ ಬಳಸಿದಿರಾ, ಇನ್ ಅಂತ ಹೇಳಿ ಬಳಸಿದಿರಾ, ಆನ್ ಅಂತ ಹೇಳಿ ಬಳಸಿದಿರಾ ಅನ್ನೋಂಥದ್ದು. ಅದರಿಂದ ನೀವು ಯಾವುದೇ ಆದ್ರೂ ವಾಕ್ಯವನ್ನ ನೋಡಿದಾಗ ಅಲ್ಲಿ ಏನೇನು ಬಳಸಿದ್ದಾರೆ, ಯಾವ ರೀತಿ ಅದನ್ನ ಫ್ರೇಮ್ ಮಾಡಿದ್ದಾರೆ ಅನ್ನೋಂಥದ್ದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ವೇರ್, ವೆನ್, ವೈ ಅಂತೆಲ್ಲ ಬಳಸ್ತೀನಿ. ಆದ್ರೆ ಇಲ್ಲಿ ನಾನು ಬಳಸಿರುವಂಥದ್ದು ಡಿಡ್ ಅನ್ನೋಂಥ ಪದ. ನಂತರ ಈಗ ಬರುವಂಥದ್ದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಎಕ್ಸ್ಕ್ಲಮೇಟರಿ ಹೇಳಿದ್ರೆ ಏನೋ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಇಟ್ ಎಕ್ಸ್ಪ್ರೆಸಸ್ ಗ್ರೇಟ್ ಎಮೋಷನ್ ಹೇಳಿದ್ರೆ ಅಲ್ಲಿ ಒಂದು ತುಂಬಾ ವಿಭಿನ್ನವಾದಂತಹ, ಉತ್ಕೃಷ್ಟವಾದಂತಹ ಅಥವಾ ಎಕ್ಸ್ಟ್ರೀಮ್ ಆಗಿರುವಂತಹ ಒಂದು ಎಮೋಷನ್ ನೀವು ಅಲ್ಲಿ ತೋರಿಸ್ಬೇಕಾಗುತ್ತೆ. ಏನದು? ಎಕ್ಸೈಟ್ಮೆಂಟ್ ಆಗಿರ್ಬೋದು, ಸರ್ಪ್ರೈಸ್ ಆಗಿರ್ಬೋದು, ಖುಷಿ ಆಗಿರ್ಬೋದು, ಜೊತೆಗೆ ಸಿಟ್ಟಾದ್ರೂ ಆಗಿರ್ಬೋದು. ಗೋ ನಾವ್ ಹೋಗೀಗ ಅದು ಆಂಗರ್ ಆಗತ್ತೆ. ಅಂಡ್ ಎಂಡ್ಸ್ ವಿತ್ ಅನ್ ಎಕ್ಸ್ಕ್ಲಮೇಷನ್ ಪಾಯಿಂಟ್. ಎಕ್ಸ್ಕ್ಲಮೇಷನ್ ಪಾಯಿಂಟ್ ಹೇಳಿದ್ರೆ ನೀವು ಎಕ್ಸ್ಕ್ಲಮೇಟರಿ ಸೈನ್ ಅಂತ ಕರಿತೇವೆ. ಅದು ಈ ರೀತಿ ನಾವು ತೋರಿಸ್ಬೇಕಾಗತ್ತೆ. ಈಗ ನೋಡಿ, ಯಾವ್ಯಾವ್ದಕ್ಕೆ ಯಾವ್ಯಾವ ಸೈನ್ನ ನೀವು ಬಳಸ್ತೀರಾ ಅನ್ನೋಂಥದ್ದು ನಿಮಗೆ ನೆನಪಲ್ಲಿ ಇಟ್ಕೊಳ್ಬೇಕು. ಮೊದಲನೇದು ಯಾವ ಸೆಂಟೆನ್ಸ್ ಇರುತ್ತೆ ಅಲ್ಲಿ ಯಾವುದನ್ನ ಬಳಸಬೇಕು ಒಂದ್ಸಲ ರಿಕಾಲ್ ಮಾಡಿ ನೋಡೋಣ. ಮೊದಲನೇದಾಗಿ ನಾನು ನಿಮ್ಗೆ ಇವತ್ತು ಹೇಳ್ಕೊಟ್ಟಿರೋವಂಥದ್ದು ಅಸರ್ಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ನಾವು ಯಾವ ರೀತಿಯಾದಂತಹ ಚಿಹ್ನೆಗಳನ್ನ ಬಳಸ್ತೀವಿ? ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ
ಬಳಸುವಂಥ ಚಿಹ್ನೆ ಫುಲ್ ಸ್ಟಾಪ್. ನಂತರ ಬರುವಂಥದ್ದು ಇಂಟ್ರೋಗೇಟಿವ್. ಇಂಟ್ರೋಗೇಟಿವ್ ಸೆಂಟೆನ್ಸ್ ಹೇಳಿದ್ರೇನು? ಅಲ್ಲಿ ಪ್ರಶ್ನೆಯನ್ನ ಕೇಳ್ತೀವಿ. ಪ್ರಶ್ನೆಯನ್ನ ಕೇಳಿದಾಗ ನಾವು ಬಳಸಬೇಕಾಗಿರುವಂತಹ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ. ನಂತರ ಇಂಪರೇಟಿವ್ ಸೆಂಟೆನ್ಸ್. ಇಂಪರೇಟಿವ್ ಹೇಳಿದ್ರೆ ಟ್ರಿಕ್ ಹೇಳಿದ್ದೀನಿ, ನೆನಪಲ್ಲಿ ಇಟ್ಕೊಳ್ಳಿ. ಇಂಪರೇಟಿವ್ ಹೇಳಿದ್ರೆ ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಬೋದು ಅಥವಾ ಆರ್ಡರ್ ಮಾಡ್ಬೋದು. ಆದಾಗ ಅಲ್ಲಿ ಫುಲ್ ಸ್ಟಾಪ್ ಬರುತ್ತೆ ಅಥವಾ ಎಕ್ಸ್ಕ್ಲಮೇಟರಿ ಸೈನ್ ಕೂಡ ಬಳಸ್ತೀವಿ. ಕೊನೆಯದಾಗಿ ಬರುವಂಥದ್ದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಲ್ಲಿ ಬಳಸುವಂಥದ್ದು ಎಕ್ಸ್ಕ್ಲಮೇಟರಿ ಪಾಯಿಂಟ್. ಈಗ ಇದಕ್ಕೆ ಯಾವ ಉದಾಹರಣೆಯನ್ನು ಕೊಡ್ಬೋದು ನಾವು? ನೀವು ಎಲ್ಲೆಲ್ಲ ನೀವು ಗ್ರೇಟ್ ಎಮೋಷನ್ನ ನೀವು ತೋರಿಸ್ತಿರೋ ಅಂತ ಎಲ್ಲಾ ಸಂದರ್ಭದಲ್ಲಿ ಕೂಡ ನೀವು ಇದನ್ನ ಬಳಸ್ಬೋದು. ಉದಾಹರಣೆಗೆ ಯಾವುದೋ ಒಂದು ಮ್ಯಾಚ್ ಆಗ್ತಾ ಇರುತ್ತೆ, ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಫೈನಲ್ ಓವರ್ ತನಕ ಬಂದಿರುತ್ತೆ. ಆಗೇನಂತ ಹೇಳ್ತೀರಾ ನೀವು? ವಾಟ್ ಅ ವಂಡರ್ಫುಲ್ ಮ್ಯಾಚ್. ಯಾವ ರೀತಿ ಮ್ಯಾಚ್ ಅದು? ತುಂಬಾ ವಂಡರ್ಫುಲ್, ತುಂಬಾ ಕ್ರಿಟಿಕಲ್, ಕ್ರೂಷಿಯಲ್ ಮ್ಯಾಚ್ ಅಂತ ಕರಿತೀವಲ್ವಾ, ಆ ತರದ ಮ್ಯಾಚ್. ಆಗ ಮಾತ್ರ ನೀವು ಇದನ್ನ ಬಳಸ್ತೀರಾ. ಅಥವಾ ತುಂಬಾ ಹೀನಾಯವಾಗಿ ಯಾವ್ದಾದ್ರು ಒಂದು ತಂಡ ಸೋತ್ರೆ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಆಗ್ಲೂ ಕೂಡ ನಿಮ್ಗೆ ಖುಷಿ ಆಗ್ತಾ ಇರತ್ತೆ ಅದರಲ್ಲಿ. ವಾಟ್ ಅ ವಂಡರ್ಫುಲ್ ಮ್ಯಾಚ್ ಅಂತ ಸಂದರ್ಭದಲ್ಲಿ ನೀವು ಎಕ್ಸ್ಕ್ಲಮೇಟರಿ ಸೈನ್ ನ ಬಳಸ್ತೀರಾ. ಅಥವಾ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಸುಮ್ಮನೆ ಯಾರೋ ಜಸ್ಟ್ ಒಂದು ಗಾಡಿಗೆ ಇನ್ನೊಂದು ಗಾಡಿ ಟಚ್ ಮಾಡ್ಕೊಂಡು ಹೋದ್ರೆ ಅದನ್ನ ನಾವು ಆಶ್ಚರ್ಯ ಚಿಹ್ನೆಯಲ್ಲಿ ತೋರಿಸಲ್ಲ. ಯಾವುದಾದ್ರೂ ಒಂದು ಹಾರಿಬಲ್ ಆಕ್ಸಿಡೆಂಟ್ ಆದ್ರೆ ಆಗ ಕೂಡ ನಾವು ಅದನ್ನ ಎಕ್ಸ್ಕ್ಲಮೇಟರಿ ಸೈನ್ ಅಲ್ಲಿ ಬಳಸ್ತೀವಿ. ಇಲ್ಲದ್ರೆ ವಾಟ್ ಅ ಹಾರಿಬಲ್ ಆಕ್ಸಿಡೆಂಟ್, ಯಪ್ಪ ಏನಾಯ್ತು ಅಂತ ನೀವು ತುಂಬಾ ಎಕ್ಸ್ಟ್ರೀಮ್ ಆಗಿರುವಂತ ಭಾವನೆಯನ್ನ ತೋರಿಸ್ಬೇಕಾದ್ರೆ ಇದನ್ನ ಬಳಸ್ತೀರಾ. ಇನ್ನೇನ್ ಬರುತ್ತೆ? ಈಗ ನೋಡಿ, ಈಗ ಇಲ್ಲಿ ತನಕ ನಿಮ್ಗೆ ಹೇಳ್ಕೊಟ್ಟಿರುವಂಥದ್ದು ಬೇಸಿಕ್ಸ್ ಕ್ಲಾಸಿಫಿಕೇಶನ್ಗಳು. ಇದಾದ್ಮೇಲೆ ನಿಮ್ಗೆ ಇನ್ನೊಂದಷ್ಟು ಕ್ಲಾಸಿಫಿಕೇಶನ್ಗಳು ಬರುತ್ತೆ. ಯಾವ್ದದು ಕ್ಲಾಸಿಫಿಕೇಶನ್ಗಳು? ಮೊದಲನೇದಾಗಿ ಸೆಂಟೆನ್ಸ್ ಅಲ್ಲಿ ನಾವು ಸಿಂಪಲ್ ಸೆಂಟೆನ್ಸ್ ಅಂತ ಕರಿತೀವಿ. ಏನಿದು ಸಿಂಪಲ್ ಸೆಂಟೆನ್ಸ್ ಹೇಳಿದ್ರೆ? ಹೆಸರು ಹೇಳಿದಾಗೆ ಸಿಂಪಲ್ ಆಗಿರುತ್ತೆ, ಅಥವಾ ಕನ್ನಡದಲ್ಲಿ ಅದನ್ನ ನಾವು ಸರಳ ವಾಕ್ಯ ಅಂತ ಕರಿತೀವಿ. ಏನಿದು ಸರಳ ವಾಕ್ಯ ಹೇಳಿದ್ರೆ? ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ, ಆಗ ಅರ್ಥ ಆಗತ್ತೆ. ಸಾಗರ್ ಇಸ್ ಪ್ಲೇಯಿಂಗ್ ಕ್ರಿಕೆಟ್. ಏನಿದೆ ಇದರಲ್ಲಿ? ಸಾಗರ್ ಕ್ರಿಕೆಟ್ ಆಡ್ತಾ ಇದ್ದಾನೆ ಅಷ್ಟೇ. ಅಲ್ಲಿ ಏನು ವಿಶಿಷ್ಟವಾಗಿರುವಂತಹ ಯಾವುದೇ ಅರ್ಥ ನಿಮ್ಗೆ ಅಲ್ಲಿ ಸಿಗಲ್ಲ. ಅಥವಾ ಇನ್ನೊಂದು ನೋಡಿ, ಪ್ರಿಯಾ ಈಸ್ ಬ್ರಿಂಗಿಂಗ್ ಸಮ್ ಚಾಕ್ಲೇಟ್ಸ್. ನೋಡಿ ಸೆಂಟೆನ್ಸ್ ನ ಯಾವ ರೀತಿ ಫ್ರೇಮ್ ಮಾಡ್ತಾ ಇದೀವಿ ಇಲ್ಲಿ ಅಂತ. ಪ್ರಿಯಾ ಈಸ್ ಬ್ರಿಂಗಿಂಗ್ ಸಮ್ ಚಾಕೊಲೇಟ್ಸ್, ಸಮ್ ಫ್ರೂಟ್ಸ್. ಇಲ್ಲಿ ನಿಮ್ಗೆ ಏನನ್ನ ಬಳಸೀನಿ? ಸಮ್ ಅನ್ನೋಂಥದ್ದನ್ನ ಬಳಸಿದ್ದೀನಿ. ಇದು ಒಂದು ಸೆಂಟೆನ್ಸ್ ಆಯ್ತು. ಈಗ ನೆಕ್ಸ್ಟ್ ನಾವು ಇದರಿಂದ ಏನ ಫ್ರೇಮ್ ಮಾಡ್ಬೋದು? ಚಾಕ್ಲೇಟ್ನ ಪ್ರಿಯಾ ತಂದ್ರು, ಆಮೇಲೆ ಏನ್ ಮಾಡಿದ್ರು ಅವರು? ಪ್ರಿಯಾ ಈಸ್ ಡಿಸ್ಟ್ರಿಬ್ಯೂಟಿಂಗ್ ದೆಮ್ ಹೇಳಿದ್ರೆ ಅದನ್ನ ಹಂಚ್ತಾ ಇದ್ದಾರೆ. ಯಾರಿಗೆ ಹಂಚ್ತಾ ಇದ್ದಾರೆ? ದೆಮ್ ಟು ದ ಚಿಲ್ಡ್ರನ್ಸ್. ಇಲ್ಲಿ ಇನ್ನೊಂದನ್ನ ನೆನಪಲ್ಲಿ ಇಟ್ಕೋಬೇಕು ನೀವು. ಸಾಮಾನ್ಯವಾಗಿ ಅನೇಕರು ಮಾಡುವಂತಹ ತಪ್ಪು ಏನದು? ಚಿಲ್ಡ್ರನ್ ಬದಲಿಗೆ ಏನಂತ ಬರೀತಾರೆ? ಚಿಲ್ಡ್ರನ್ ಆದ್ಮೇಲೆ ಇಲ್ಲಿ ಒಂದು ಎಸ್ ಅನ್ನ ಹಾಕ್ತಾರೆ. ಯಾಕೆ? ಸಾಮಾನ್ಯವಾಗಿ ಬಹುವಚನ ಹೇಳಿದ್ರೆ ಎಸ್ ಅನ್ನ ಸೇರಿಸುವಂಥದ್ದು. ನೋಡಿ, ಚಿಲ್ಡ್ರನ್ ಅನ್ನೋಂಥದ್ದೇ ಬಹುವಚನ, ಅದ್ರ ಜೊತೆಗೆ ನಾವು ಮತ್ತೊಂದು ಎಸ್ ಅನ್ನ ಸೇರಿಸಬಾರ್ದು. ಬಹುವಚನ ಏನು? ಚಿಲ್ಡ್ರನ್ ಅನ್ನೋಂಥದ್ದೇ ಬಹುವಚನ. ಈಗ ನಿಮ್ಗೆ ಸಿಂಪಲ್ ಸೆಂಟೆನ್ಸ್ ಹೇಳಿದ್ರೆ ಏನೋ ಅಂತ ಅರ್ಥ ಆಯ್ತು. ಅದು ತುಂಬಾ ಸಿಂಪಲ್ ಆಗಿ ಇರೋವಂಥದ್ದು. ನೆಕ್ಸ್ಟ್ ಬರುತ್ತೆ, ಅದನ್ನ ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ. ಇದನ್ನ ನೀವು ಕೆಮಿಸ್ಟ್ರಿಯಲ್ಲಿ ಕಲ್ತಿರ್ತೀರಾ. ಕಾಂಪೌಂಡ್ ಹೇಳಿದ್ರೆ ಏನು? ಅಲ್ಲಿ ಯಾವ್ದಾದ್ರೂ ಎರಡು ಧಾತುಗಳನ್ನ ಸೇರಿಸಿ ಇನ್ನೊಂದು ಧಾತುನ ರಚನೆ ಮಾಡಿರ್ತಾರೆ ಅಥವಾ ಆಗಿರುತ್ತೆ. ಕನ್ನಡದಲ್ಲಿ ಇದಕ್ಕೆ ಏನಂತ ಕರಿತೀವಿ ನಾವು? ಕನ್ನಡದಲ್ಲಿ ಇದಕ್ಕೆ ಸಂಯುಕ್ತ ವಾಕ್ಯ ಅಂತ ಕರಿತೀವಿ. ಈಗ ಸಂಯುಕ್ತ ವಾಕ್ಯ ಹೇಳಿದ್ರೇನು? ನಿಮಗೆ ಕೆಮಿಸ್ಟ್ರಿದು ಎಕ್ಸಾಂಪಲ್ ಕೊಟ್ಟೆ. ಯಾವ್ದಾದ್ರು ಎರಡು ಬೇರೆ ಬೇರೆ ಆಗಿರುವಂತದ್ದನ್ನ ಲೋಹಗಳನ್ನ ಅಥವಾ ಧಾತುಗಳನ್ನ ಸೇರಿಸಿ ಮೂರನೇದನ್ನ ನಾವು ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಇಲ್ಲಿ ನೋಡಿ, ಸೆಂಟೆನ್ಸ್ಗೆ ಬಂದಾಗ ಎರಡು ಬೇರೆ ಬೇರೆ ಸೆಂಟೆನ್ಸ್ಗಳಿದು. ಒಂದರಲ್ಲಿ ಪ್ರಿಯಾ ಅವರು ಚಾಕ್ಲೇಟ್ನ ತರ್ತಾರೆ, ಇನ್ನೊಂದರಲ್ಲಿ ಪ್ರಿಯಾ ಅವರು ಏನ್ ಮಾಡ್ತಾರೆ, ಅದನ್ನ ಮಕ್ಕಳಿಗೆ ಹಂಚ್ತಾ ಇದ್ದಾರೆ. ಇದು ಎರಡನ್ನೂ ಕೂಡ ನಾನು ಕಂಬೈನ್ ಮಾಡ್ಲಿಕ್ಕೆ ಆಗುತ್ತಾ? ಕಂಬೈನ್ ಮಾಡೋದಿದ್ರೆ ಯಾವ ರೀತಿ ಕಂಬೈನ್ ಮಾಡ್ಬೋದು ನೋಡಿ? ಪ್ರಿಯಾ ಇಸ್ ಬ್ರಿಂಗಿಂಗ್ ಸಮ್ ಚಾಕ್ಲೇಟ್. ಪ್ರಿಯಾ ಅವರು
ಒಂದಷ್ಟು ಚಾಕ್ಲೇಟ್ನ ತಂದಿದ್ದಾರೆ. ನಂತರ ಪ್ರಿಯಾ ಅವರು ಅದನ್ನ ಮಕ್ಕಳಿಗೆ ಹಂಚ್ತಾ ಇದ್ದಾರೆ. ಇಲ್ಲೇನ್ ಮಾಡ್ಬೋದು, ನಾನು ಹಾಗೂ ಅನ್ನೋಂಥ ಒಂದು ಪದವನ್ನ ಬಳಸ್ಬೋದು. ಪ್ರಿಯಾ ಅವರು ಚಾಕ್ಲೇಟ್ನ ತಂದಿದ್ದಾರೆ, ತರ್ತಾ ಇದ್ದಾರೆ. ಹಾಗೂ ಅದನ್ನ ಮಕ್ಕಳಿಗೆ ಹಂಚ್ತಾ ಇದ್ದಾರೆ. ಹಾಗೂ ಅನ್ನೋದಕ್ಕೆ ಇಂಗ್ಲಿಷ್ನಲ್ಲಿ ಬಳಸುವಂತ ಪದ ಯಾವುದು? ಇಂಗ್ಲಿಷಲ್ಲಿ ನಾವು ಆ್ಯಂಡ್ ಅಂತ ಬಳಸ್ತೀವಿ. ಈಗ ಇದನ್ನ ಸೇರಿಸ್ಕೊಂಡು ನಾವು ಯಾವ ರೀತಿ ಹೊಸ ವಾಕ್ಯವನ್ನ ರಚನೆ ಮಾಡ್ಬೋದು ನೋಡಿ. ಇದನ್ನ ಈ ರೀತಿ ಬರಿಬೋದು. ಪ್ರಿಯಾ ಈಸ್ ಬ್ರಿಂಗಿಂಗ್ ಸಮ್ ಚಾಕ್ಲೇಟ್. ಅಂದ್ರೆ ಅವರು ಒಂದಷ್ಟು ಚಾಕ್ಲೇಟ್ಗಳನ್ನ ತರ್ತಿದ್ದಾರೆ. ನಂತರ ಇನ್ನೇನ್ ಮಾಡಬೇಕು? ಈಗ ಈ ಎರಡು ವಾಕ್ಯಗಳನ್ನ ಜೋಡಿಸ್ಬೇಕು. ಹೇಗೆ ಜೋಡಿಸ್ಬೇಕು? ಇಲ್ಲಿ ನೋಡಿ, ಇಲ್ಲಿ ಇದನ್ನ ಸೇರಿಸ್ತೇನೆ. ಆ್ಯಂಡ್ ಶಿ ಈಸ್ ಹೇಳಿದ್ರೆ ಅವಳು ಏನ್ ಮಾಡ್ತಿದ್ದಾರೆ? ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ? ಆ್ಯಂಡ್ ಶಿ ಈಸ್ ಡಿಸ್ಟ್ರಿಬ್ಯೂಟಿಂಗ್ ದೆಮ್ ಟು ದ ಚಿಲ್ಡ್ರನ್. ಅದನ್ನ ಅವರು ಮಕ್ಕಳಿಗೆ ಹಂಚುತ್ತಾ ಇದ್ದಾರೆ. ಅರ್ಥ ಆಯ್ತಲ್ವಾ? ಸರಳ ವಾಕ್ಯ ಹೇಳಿದ್ರೆ ತುಂಬಾ ಸಿಂಪಲ್ ಆಗಿರುತ್ತೆ, ಕಾಮನ್ ಆಗಿರೋಂಥದ್ದು. ಕಾಂಪೌಂಡ್ ಸೆಂಟೆನ್ಸ್ ಹೇಳಿದ್ರೆ ಎರಡು ಸರಳ ವಾಕ್ಯಗಳನ್ನ ಸೇರಿಸಿ ನೀವು ಮಾಡುವಂಥ ವಾಕ್ಯ. ಅದಕ್ಕೆ ನೀವು ಇಲ್ಲಿ ಒಂದು ಮಧ್ಯದಲ್ಲಿ ಎರಡನ್ನು ಸೇರಿಸ್ಲಿಕ್ಕೆ ಇರುವಂಥ ಒಂದು ಪದವನ್ನ ಬಳಸ್ತೀರಾ. ಇಲ್ಲಿ ಯಾವುದದು? ಇಲ್ಲಿದೆ ಅಲ್ವಾ, ಆ್ಯಂಡ್ ಶಿ ಈಸ್ ಅನ್ನೋಂಥದ್ದು. ಅದು ನೀವು ಹೊಸದಾಗಿ ಸೇರಿಸಿರುವಂಥದ್ದು. ಈಗ ಇದೆರಡೂ ಅಲ್ಲದೆ ಇನ್ನೂ ಒಂದಿದೆ, ಅದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅನ್ನೋಂಥದ್ದು. ಇದೇ ರೀತಿ ಇರೋವಂಥದ್ದು. ಅದು ಏನದು? ಸಿಂಪಲ್ ಆಗಿರೋವಂಥದ್ದು, ಕಾಂಪೌಂಡ್ ಎರಡನ್ನ ಜೋಡಿಸೋವಂಥದ್ದು. ಮೂರನೇದು ಕಾಂಪ್ಲೆಕ್ಸ್ ಹೇಳಿದ್ರೆ ಒಂದು ಸ್ವಲ್ಪ ಸಂಕೀರ್ಣವಾಗಿರುವಂಥದ್ದು. ಕನ್ನಡದಲ್ಲಿ ಕಾಂಪ್ಲೆಕ್ಸ್ಗೆ ನಾವು ಬಳಸುವಂಥ ಪದ ಏನು? ಸಂಕೀರ್ಣ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಕನ್ನಡದಲ್ಲಿ ಸಂಕೀರ್ಣ ವಾಕ್ಯ ಅಂತ ಆಗತ್ತೆ. ಯಾವ ರೀತಿ ಇದನ್ನ ಮಾಡೋದು? ನಿಮಗೆ ಮೊದಲು ಕೊಟ್ಟ ಹಾಗೆ ನೀವು ವಾಕ್ಯವನ್ನ ರಚನೆ ಮಾಡ್ತೀರಾ. ಹೇಳಿದ್ರೆ ಎರಡು ಸರಳ ವಾಕ್ಯಗಳು ಇರ್ತವೆ. ಉದಾಹರಣೆಗೆ, ಸಿಂಧು ರೆಸ್ಪೆಕ್ಟ್ಸ್ ಪ್ರೊಫೆಸರ್ ಕಿರಣ್. ಇಲ್ಲಿ ನೋಡಿ, ಯಾವುದಕ್ಕೆ ಕ್ಯಾಪಿಟಲ್ ಯೂಸ್ ಮಾಡಿದ್ದೇನೆ? ಪ್ರೊಫೆಸರ್ ಅಲ್ಲಿ ಪಿಗೆ ನಾನು ಕ್ಯಾಪಿಟಲ್ನ ಯೂಸ್ ಮಾಡಿದ್ದೇನೆ. ಕಿರಣ್ ಅವರಲ್ಲಿ ಕೆಗೆ ನಾನು ಕ್ಯಾಪಿಟಲ್ನ ಯೂಸ್ ಮಾಡಿದ್ದೇನೆ. ನಂತರ ಇದು ಮೊದಲನೇ ವಾಕ್ಯ. ಈಗ ಎರಡನೇ ವಾಕ್ಯ, ಪ್ರೊಫೆಸರ್ ಕಿರಣ್ ಈಸ್ ಅ ಗ್ರೇಟ್ ಸ್ಕಾಲರ್. ಹೇಳಿದ್ರೆ ಅವರೊಬ್ರು ಶ್ರೇಷ್ಠ ಪಂಡಿತರು. ಈಗ ಇದೆರಡೂ ಕೂಡ ನಾನು ಸೇರಿಸ್ಬೇಕು ಅಂತ ಹೇಳಿದ್ರೆ ಯಾವುದನ್ನ ಬಳಸಬೇಕು? ನಿಮಗೆ ಹೇಳಿದಾನೆ ಯಾವ ರೀತಿ ಅದನ್ನ ಸೇರಿಸ್ಬೋದು ಅಂತ. ಇಲ್ಲಿ ನಾನು ಬಳಸುವಂಥದ್ದು ನೋಡಿ, ಇಲ್ಲಿ ಒಂದನ್ನ ಗಮನಿಸ್ಕೊಳ್ಳಿ. ಸಿಂಧು ಅವರು ಕಿರಣ್ ಅವ್ರನ್ನ ಗೌರವಿಸ್ತಾರೆ. ಯಾಕಾಗಿ ಗೌರವಿಸ್ತಾರೆ? ಏನಾರು ಕಾರಣ ಇದೆಯಾ ಅಥವಾ ಸುಮ್ಮನೆ ಗೌರವಿಸ್ತಾರ? ಅಲ್ಲಿ ಗೌರವಿಸೋದಕ್ಕೊಂದು ಕಾರಣ ಇದೆ. ಏನು? ಅವರು ಗ್ರೇಟ್ ಸ್ಕಾಲರ್ ಹೇಳಿದ್ರೆ ಅತ್ಯಂತ ಬುದ್ಧಿವಂತರು, ಪಂಡಿತರು ಆದ ಕಾರಣ ಅವ್ರನ್ನ ಗೌರವಿಸ್ತಾರೆ. ಈಗ ಇಲ್ಲಿ ನಾನು ಬಳಸುವಂಥ ಪದ ಯಾವುದು? ಯಾಕೆಂದರೆ ಅನ್ನೋದನ್ನ ಬಳಸ್ತೀನಿ, ಅಥವಾ ಬಿಕಾಸ್. ಈಗ ಇದರಿಂದ ಸೆಂಟೆನ್ಸ್ ಯಾವ ರೀತಿ ಫ್ರೇಮ್ ಆಗತ್ತೆ? ಸಿಂಧು ರೆಸ್ಪೆಕ್ಟ್ಸ್, ಯಾರನ್ನ ರೆಸ್ಪೆಕ್ಟ್ ಮಾಡ್ತಾರೆ? ಪ್ರೊಫೆಸರ್ ಕಿರಣ್. ಈಗ ಯಾಕಾಗಿ? ಬಿಕಾಸ್ ಏನ್ ಬರಿಬೇಕು? ಹಿ ಈಸ್ ಅ ಗ್ರೇಟ್ ಸ್ಕಾಲರ್. ಹಿಂದಿನ ವಾಕ್ಯಕ್ಕಿಂತ, ಕಾಂಪೌಂಡ್ ಸೆಂಟೆನ್ಸ್ಗಿಂತ ಇದು ಯಾವ ರೀತಿ ಭಿನ್ನವಾಗಿದೆ ನೋಡಿ. ಇಲ್ಲಿ ಏನಿರ್ಬೋದು ಸಂಕೀರ್ಣ ವಾಕ್ಯದಲ್ಲಿ ಹೇಳಿದ್ರೆ? ಈ ಕೆಳಗಿನ ವಿಚಾರ ಇರ್ಬೋದು. ಏನು? ಇಲ್ಲಿ ಸಬ್ಜೆಕ್ಟ್ ಮತ್ತೆ ಪ್ರೆಡಿಕೇಟ್. ಏನದು? ಎರಡನೇ ವಿಡಿಯೋದಲ್ಲಿ ಹೇಳಿದ್ದೀನಿ, ಮರ್ತೋಗಿದ್ರೆ ನೋಡ್ಕೊಂಡು ಬನ್ನಿ. ಸಬ್ಜೆಕ್ಟ್ ಮತ್ತೆ ಪ್ರೆಡಿಕೇಟ್ ಇದರಲ್ಲಿ ಒಂದಕ್ಕಿಂತ ಜಾಸ್ತಿ ಇರುತ್ತೆ ಅಥವಾ ಇರ್ಬೋದು. ನಂತರ ಎರಡು ವಾಕ್ಯಗಳು ಒಂದರ ಮೇಲೊಂದು ಡಿಪೆಂಡ್ ಆಗಿದೆ.
ಇಲ್ಲಿ ಡಿಪೆಂಡ್ ಆಗಿದೆಯಾ? ಹೌದು. ಸಿಂಧು ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ. ಯಾಕಾಗಿ ಮಾಡ್ತಾರೆ? ಯಾಕಂತ ಹೇಳಿದ್ರೆ ಅವರು ಪ್ರೊಫೆಸರ್ ತುಂಬಾ ಸ್ಕಾಲರ್ ಆಗಿರೋ ಕಾರಣ ಅವರು ಅವ್ರನ್ನ ರೆಸ್ಪೆಕ್ಟ್ ಮಾಡ್ತಾರೆ. ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್. ಅಫರ್ಮೇಟಿವ್ ಸೆಂಟೆನ್ಸ್ ಅಥವಾ ಅದನ್ನ ನಾವು ಪಾಸಿಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಏನು ಪಾಸಿಟಿವ್ ಹೇಳಿದ್ರೆ ಕನ್ನಡದಲ್ಲಿ ಏನಂತ ಕರಿತೀವಿ? ಪಾಸಿಟಿವ್ಗೆ ಧನಾತ್ಮಕ ಅಂತ ಕರಿತೀವಿ. ಇನ್ನೊಂದು ಪಾಸಿಟಿವ್ಗೆ ವಿರುದ್ಧ ಯಾವುದು? ನೆಗೆಟಿವ್ ಸೆಂಟೆನ್ಸ್. ಇದೆರಡರ ಮಧ್ಯೆ ಇರುವಂತಹ ವ್ಯತ್ಯಾಸ ಏನು? ವ್ಯತ್ಯಾಸ ನೋಡಿದಾಗ ನಿಮಗೆ ಇದ್ರದ್ದು ಅರ್ಥ ಸುಲಭದಲ್ಲಿ ಆಗತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಅಫರ್ಮೇಟಿವ್ ಅಥವಾ ಪಾಸಿಟಿವ್ ಸೆಂಟೆನ್ಸ್ಗೆ ಧೋನಿ ಈಸ್ ಪ್ಲೇಯಿಂಗ್ ಕ್ರಿಕೆಟ್. ಧೋನಿ ಅವ್ರು ಏನ್ ಆಡ್ತಾ ಇದ್ದಾರೆ? ಕ್ರಿಕೆಟ್ ಆಡ್ತಿದ್ದಾರೆ. ನೋಡಿ, ಇದೆಲ್ಲ ಸಿಂಪಲ್ ಸೆಂಟೆನ್ಸ್ಗಳು, ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಯಾರೋ ಏನೋ ಕೇಳ್ತಾ ಇರ್ತಾರೆ, ನಿಮ್ಮ ಫ್ರೆಂಡ್ ಏನ್ ಮಾಡ್ತಾ ಇದ್ದಾರೆ ಅಂತ ಇಂಗ್ಲಿಷಲ್ಲಿ. ಆಗ ನೀವು ಯಾವ ರೀತಿ ಹೇಳಬೇಕು? ಈ ವಾಕ್ಯವನ್ನ ನೆನಪಲ್ಲಿ ಇಟ್ಕೊಂಡ್ರೆ ಅದು ಯಾವುದೇ ಗೇಮ್ ಆಗಿಲ್ಲ, ಕ್ರಿಕೆಟ್ ಬದಲಿಗೆ ನೀವು ಬೇರೆ ಇನ್ಯಾವುದೋ ಒಂದು ಗೇಮ್ನ ಹೆಸರು ಹೇಳ್ತೀರಾ ಅಷ್ಟೇ. ಈಗ ಇದು ಪಾಸಿಟಿವ್ ಸೆಂಟೆನ್ಸ್ ಆಯ್ತು. ಇದು ಯಾಕೆ ಪಾಸಿಟಿವ್ ಸೆಂಟೆನ್ಸ್ ಆಯ್ತು ಅನ್ನೋದಕ್ಕೆ ನಿಮಗೆ ನೆಗೆಟಿವ್ ಸೆಂಟೆನ್ಸ್ ಎಕ್ಸಾಂಪಲ್ ಕೊಡ್ತೀನಿ, ಆಗ ಅರ್ಥ ಆಗತ್ತೆ. ಧೋನಿ ಈಸ್ ನಾಟ್ ಪ್ಲೇಯಿಂಗ್ ಕ್ರಿಕೆಟ್. ಈಗ ಅರ್ಥ ಆಗಿರ್ಬೇಕಲ್ವಾ ನೆಗೆಟಿವ್ ಸೆಂಟೆನ್ಸ್ ಯಾಕಾಯ್ತು ಇದು, ಪಾಸಿಟಿವ್ ಸೆಂಟೆನ್ಸ್ ಯಾಕಾಯ್ತು ಅದು ಅಂತ. ಇಲ್ಲಿ ಏನ್ ಬಂದಿದೆ? ಇಲ್ಲಿ ನಮಗೆ ನಾಟ್ ಅನ್ನೋಂಥದ್ದು ಬಂದಿದೆ. ಈ ನಾಟ್ ಅನ್ನೋಂಥದ್ದನ್ನ ನಾವು ನೆಗೆಟಿವ್ ಅಂತ ಹೇಳಿ ತಗೋತೀವಿ. ಇದು ಋಣಾತ್ಮಕ ಸೆಂಟೆನ್ಸ್, ಮೇಲೆ ಇರುವಂಥದ್ದು ಧನಾತ್ಮಕ ಸೆಂಟೆನ್ಸ್. ಇದಿಷ್ಟು ಸೆಂಟೆನ್ಸ್ಗಳ ಬಗ್ಗೆ ಇರುವಂತಹ ಬೇಸಿಕ್ ಕಾನ್ಸೆಪ್ಟ್. ನಂತರ ಕೆಲವು ಪುಸ್ತಕಗಳಲ್ಲಿ ಇದನ್ನು ಕೊಟ್ಟಿದ್ದಾರೆ, ಆಪ್ಟೇಟಿವ್ ಸೆಂಟೆನ್ಸ್. ಏನಿದು ಆಪ್ಟೇಟಿವ್ ಸೆಂಟೆನ್ಸ್ ಹೇಳಿದ್ರೆ? ಆಪ್ಟೇಟಿವ್ ಹೇಳಿದ್ರೆ ಶುಭ ಕೋರಿಕೆ ಅಥವಾ ಶುಭವನ್ನ ಕೋರೋ ಅಂತ ವಾಕ್ಯಗಳು. ಇಲ್ಲಿ ನೋಡಿ, ಕ್ಲಾಸಿಫಿಕೇಶನ್ ಅಂದಾಗ ಅನೇಕ ರೀತಿಯ ಕ್ಲಾಸಿಫಿಕೇಶನ್ಗಳು ಬರುತ್ತೆ. ನಾವು ಮುಖ್ಯವಾಗಿ ಯಾವುದನ್ನ ನೆನಪಲ್ಲಿ ಇಟ್ಕೊಳ್ಬೇಕು, ನಮ್ಮ ಎಕ್ಸಾಮ್ಗೆ ಯಾವ್ದು ಬೇಕು ಹಾಗೂ ಜನರಲ್ ಆಗಿ ನೆನಪಲ್ಲಿ ಇಟ್ಕೋಬೇಕಾಗಿರೋಂಥದ್ದು ಅಷ್ಟನ್ನ ಮಾತ್ರ ನಿಮಗೆ ನಾನು ಹೇಳ್ತೀನಿ. ಅನೇಕ ವಿಚಾರಗಳನ್ನ ನಾನು ನಿಮಗೆ ಹೇಳಲಿಲ್ಲ. ಅಗೇನ್ ವರ್ಡ್ಸ್ ಕ್ಲಾಸಿಫಿಕೇಶನ್ ಅಲ್ಲಿ ಕೂಡ ನಿಮಗೆ ತುಂಬಾ ವಿಚಾರಗಳಿದೆ. ವರ್ಡ್ಸ್ಗಳನ್ನ ಮತ್ತೆ ಪುನಃ ಪ್ಯಾಲೆಂಡ್ರೋಮ್ ಅಂತ ಕ್ಲಾಸಿಫೈ ಮಾಡ್ತಾರೆ, ಇನ್ನೇನೋ ಕ್ಲಾಸಿಫೈ ಮಾಡ್ತಾರೆ. ಅದೆಲ್ಲ ನಿಮಗೆ ಎಕ್ಸಾಮ್ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಿ ಅದನ್ನ ಬಿಟ್ಟಿದ್ದೇನೆ. ಅಥವಾ ಬೇಕು ಅಂತ ಹೇಳಿ ನೀವು ಯಾವ್ದಾದ್ರು ಬುಕ್ಸ್ನ ನೋಡಿ ತಿಳ್ಕೊಳ್ಳಿ. ಒಂದು ಬೇಸಿಕ್ಸ್ ನಿಮಗೆ ಒಂದು ಹಂತಕ್ಕೆ ನಿಮಗೆ ಅರ್ಥ ಆಯ್ತು ಅಂತ ಹೇಳಿದ್ರೆ ಅದರ ನಂತರ ನಿಮ್ಮಷ್ಟಕ್ಕೆ ನೀವು ಓದಿ ತಿಳ್ಕೊಳ್ಳೋ ಅಂತ ಸಾಮರ್ಥ್ಯ ನಿಮಗೆ ಬರುತ್ತೆ. ಹಾಗೂ ಅದೇ ಶಿಕ್ಷಣದ ಉದ್ದೇಶ ಕೂಡ. ಪ್ರತಿಯೊಂದನ್ನು ಕೂಡ ನೀವು ಇನ್ನೊಬ್ಬರಿಂದ ಕಲಿತೀರಾ ಅಂತ ಹೇಳಿದ್ರೆ ನೀವು ಸ್ವಂತವಾಗಿ ಯಾವಾಗ ಕಲೀಲಿಕ್ಕಾಗತ್ತೆ? ಯಾರು ನಿಮಗೆ ಕೊನೆ ತನಕ ಕಲಿಸ್ತಾ ಇರ್ತಾರೆ? ಖಂಡಿತ ಸಾಧ್ಯ ಇಲ್ಲ ಅಲ್ವಾ? ಈಗ ಆಪ್ಟೇಟಿವ್ ಸೆಂಟೆನ್ಸ್ಗೆ ಏನ್ ಎಕ್ಸಾಂಪಲ್ ಕೊಡ್ಬೋದು? ಯಾರ್ದಾದ್ರು ಬರ್ಡೇ ಇರುತ್ತೆ, ಆಗ ಏನ್ ಹೇಳ್ತೀರಾ ನೀವು? ಮೇ ಗಾಡ್ ಬ್ಲೆಸ್ ಯು. ಇಲ್ಲೂ ಕೂಡ ನೋಡಿ, ಏನೋ ಒಂದು ವಸ್ತು ಸಿಗುತ್ತೆ ನಮಗೆ ಪ್ರತಿ ಸಲ, ಅದನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಗಾಡಿಗೆ ನಾನು ಯಾವ್ದನ್ನ ಯೂಸ್ ಮಾಡಿದ್ದೇನೆ? ಕ್ಯಾಪಿಟಲ್ ಲೆಟರ್ನ ಯೂಸ್ ಮಾಡಿದ್ದೇನೆ. ಅದನ್ನ ನೀವೆಲ್ಲೆಲ್ಲ ಗಾಡ್ ಅನ್ನೋ ಪದವನ್ನ ಬಳಸ್ತಿರೋ ಅಲ್ಲೆಲ್ಲ ನೀವು ಕ್ಯಾಪಿಟಲ್ ಲೆಟರ್ನ ಬಳಸಬೇಕು. ಇದಿಷ್ಟು ಇವತ್ತಿನ ವಿಡಿಯೋ. ಇದ್ರ ಜೊತೆಗೆ ನಿಮಗೆ ಹೋಮ್ವರ್ಕ್ ಏನಿದೆ, ಸ್ಕೂಲಲ್ಲಿದ್ರೆ ನಿಮಗೆ ಹೋಮ್ವರ್ಕ್ಗಳು ಸಿಗ್ತಾ ಇತ್ತು. ಈಗ ನೀವು ಏನು ಹೋಮ್ವರ್ಕ್ ಮಾಡಬೇಕು ನೋಡಿ, ಯಾವುದೇ ಒಂದು ಸೆಂಟೆನ್ಸ್ ಅಲ್ಲಿ ನಿಮಗೆ ಬೇಸಿಕ್ಸ್ ಆಗಿ ಏನೇನು ಗೊತ್ತಿರಬೇಕು ಅದನ್ನ ಕಲ್ತಾಗ ಮಾತ್ರ ನಿಮಗೆ ಆ ಭಾಷೆಯಲ್ಲಿ ಒಳ್ಳೆ ವಾಕ್ಯ ರಚನೆ ಮಾಡಿ ಒಳ್ಳೆ ಪ್ಯಾರಾಗ್ರಾಫ್ಗಳಲ್ಲಿ ಒಳ್ಳೆ ಲೇಖನಗಳನ್ನ ನೀವು ಬರೀಲಿಕ್ಕೆ ಸಾಧ್ಯ ಆಗತ್ತೆ. ಆದ್ರಿಂದ ಸೆಂಟೆನ್ಸ್ಗಳ ಬಗ್ಗೆ ನೀವು ಕರೆಕ್ಟಾಗಿ ತಿಳ್ಕೋಬೇಕು. ಈಗ ಏನೇನು ನಿಮಗೆ ಬೇಸಿಕ್ಸ್ ನಾನು ಹೇಳ್ಕೊಟ್ಟಿನಿ ಅದರ ಬಗ್ಗೆ ನೀವು ಯಾವುದಾದ್ರೂ ಒಂದೊಳ್ಳೆ ಗ್ರಾಮರ್ ಬುಕ್ಕನ್ನ ಓದಿ. ಗ್ರಾಮರ್ ಬುಕ್ ಹೇಳಿದ್ರೆ ನೀವೇನು ಮತ್ತೆ ಪುನಃ ಥಿಯರಿ ಓದೋಂಥ ಅಗತ್ಯ ಇಲ್ಲ. ನಿಮಗೆ ಥಿಯರಿಲಿ ಏನಾದ್ರು ಇಲ್ಲಿ ಹೇಳಿರೋವಂಥದ್ದು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ರೆಫರ್ ಮಾಡಿ. ಅಲ್ಲಿ ನೀವು ಓದ್ಬೇಕಾಗಿರೋದು ನೋಡ್ಬೇಕಾಗಿರೋದು ಯಾವುದು? ಎಕ್ಸಸೈಸ್ಗಳು. ಅಥವಾ ನಿಮ್ಮ ಹತ್ರ ಬುಕ್ ಇಲ್ಲ ಅಂತ ಹೇಳಿದ್ರೆ ಈಗ ಎಲ್ರಿಗೂ ಸಿಗೋಂಥ ಒಂದು ಸೋರ್ಸ್ ಇಂಟರ್ನೆಟ್. ಇಂಟರ್ನೆಟ್ ಅಲ್ಲಿ ಈ ಕಾನ್ಸೆಪ್ಟ್ಗಳನ್ನ ಹುಡುಕಿ ಹೇಳಿದ್ರೆ ನಿಮಗೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ಗಳು ಯಾವುದಿದೆ ಒಂದಷ್ಟು ಎಕ್ಸಾಂಪಲ್ಗಳನ್ನ ನೀವೇ ಬರೀರಿ. ಒಂದಷ್ಟು ಎಕ್ಸಾಂಪಲ್ಗಳನ್ನ ಇಂಟರ್ನೆಟ್ಟಲ್ಲಿ ಹುಡುಕಿ. ನೀವು ಒಂದು 10 ವಾಕ್ಯಗಳನ್ನ ನೋಡಿದಾಗ ನಿಮ್ಮ ಮನಸ್ಸಲ್ಲಿ ಅದು ಅಚ್ಚಳಿಯದೆ ಉಳಿಯುತ್ತೆ. ಆಗ ನಿಮಗೆ ಎಕ್ಸಾಮಲ್ಲಿ ಬರಿಬೇಕಾದ್ರೂ ಕೂಡ ನಿಮ್ಗೆ ಎಲ್ಲಿ ಯಾವ ಸೈನ್ನ ಹಾಕಬೇಕು ಅನ್ನೋದು ಆಟೋಮೆಟಿಕ್ ಆಗಿ ಬರ್ತಾ ಹೋಗುತ್ತೆ. ಯಾಕಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಆ ಸೆಂಟೆನ್ಸ್ಗಳು ಅಚ್ಚು ಗೊತ್ತಿರುತ್ತವೆ.
ಇದಿಷ್ಟು ನೀವು ಮಾಡಬೇಕಾಗಿರೋವಂಥದ್ದು. ಯಾರು ವಿಡಿಯೋಗಳನ್ನ ಹಳೇದನ್ನೆಲ್ಲ ನೋಡ್ಲಿಲ್ವೋ ನೋಡಿ, ಹಾಗೂ ಹಂತ ಹಂತವಾಗಿ ಇದನ್ನ ಕಲಿಯಿರಿ. ದಿವಸಕ್ಕೆ ನೀವು ಇಷ್ಟಿಷ್ಟೇ ಕಲ್ತ್ರೆ ಸಾಕು. ನಿಮ್ಗೆ ಹೆಚ್ಚು ಕಮ್ಮಿ ಒಂದು 30 ದಿವಸದಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಇಂಗ್ಲಿಷ್ ಬೇಸಿಕ್ ಸ್ಟ್ರಾಂಗ್ ಆಗುತ್ತೆ. ಮತ್ತೆ ನೀವು ಎಲ್ಲೇ ವ್ಯವಹಾರನ ಮಾಡ್ಬೇಕಿದ್ರು ಕೂಡ, ಮಾತಾಡೋದಾಗ್ಲಿ, ನೀವು ಲೆಟರ್‌ನ ಬರೆಯೋದಾಗ್ಲಿ, ಪ್ಯಾರಾಗ್ರಾಫ್ ಬರೆಯೋದಾಗ್ಲಿ, ಎಕ್ಸಾಮಲ್ಲಿ ಉತ್ತರಗಳನ್ನ ಬರೆಯೋದಾಗ್ಲಿ, ಈ ಫೌಂಡೇಶನ್ ನಿಮ್ಗಿದ್ರೆ ಸಾಧಾರಣವಾಗಿ ಎಲ್ಲಾ ಎಕ್ಸಾಮ್‌ಗಳ್ನು ಕೂಡ ನೀವು ಒಳ್ಳೆ ರೀತಿಯಲ್ಲಿ ಬರೆದು ಪಾಸ್ ಆಗ್ಬೋದು. ನೋಡಿ, ನಿಮ್ಗೆ ಸಣ್ಣ ಸಣ್ಣ ವಿಷಯಗಳನ್ನ ನಾನು ನಿಮ್ಗೆ ಅನೇಕ ವಿಷಯಗಳನ್ನ ಹೇಳಲ್ಲ, ಅಥವಾ ಸಾಮಾನ್ಯವಾಗಿ ನಾವು ಯಾವ ರೀತಿ ಬರಿತೀವಿ ಆ ರೀತಿ ಹೇಳ್ತಾ ಹೋಗಿದ್ದೀನಿ. ಯಾಕಂತ ಹೇಳಿದ್ರೆ ಪ್ರತಿಯೊಂದನ್ನು ತಿದ್ದೋದು ಈ ವಿಡಿಯೋಗಳ ಉದ್ದೇಶ ಅಲ್ಲ. ಬೇಸಿಕ್ ಆಗಿ ಏನ್ ಬೇಕು ನಮಗೆ, ನಾವು ಬದುಕೋದಕ್ಕೆ, ವ್ಯವಹರಿಸೋದಕ್ಕೆ, ಅದನ್ನ ಹೇಳೋದು ಮಾತ್ರ ಈ ವಿಡಿಯೋಗಳ ಉದ್ದೇಶ. ಉದಾಹರಣೆಗೆ ನಿಮಗೆ ನಾನು ಹೇಳಿದ್ದೇನೆ, ಎ ಬಿ ಸಿ ಡಿ ಅನ್ನೋಂಥದ್ದು ಸಾಮಾನ್ಯವಾಗಿ ಏನಂತ ಕರಿತೀವಿ ನಾವು ಇದನ್ನ ಆಲ್ಫಾಬೆಟ್ ಅಂತ ಹೇಳಿ ಕರಿತೀವಿ ಅಲ್ವಾ. ಇದು ಆಕ್ಚುಲಿ ಎ ಅನ್ನೋಂಥದ್ದು ಆಲ್ಫಾಬೆಟ್ ಅಲ್ಲ, ಬಿ ಅನ್ನೋಂಥದ್ದು ಆಲ್ಫಾಬೆಟ್ ಅಲ್ಲ. ಏನಿದೆಲ್ಲ ಹಾಗಿದ್ರೆ, ಇವೆಲ್ಲ ಲೆಟರ್ಸ್ ಆಫ್ ದ ಆಲ್ಫಾಬೆಟ್. ಹೇಳಿದ್ರೆ ಅಕ್ಷರ ಮಾಲೆಯಲ್ಲಿರುವಂತಹ ಒಂದೊಂದು ಅಕ್ಷರಗಳು. ಪೂರ್ತಿಯಾಗಿ ಇದನ್ನ ಅಕ್ಷರ ಮಾಲೆ ಅಂತ ಕರಿತೀವಿ. ಆಲ್ಫಾಬೆಟ್, ಅಕ್ಷರ ಮಾಲೆ ಹೇಳಿದ್ರೆ ಆಲ್ಫಾಬೆಟ್, ಅಕ್ಷರ ಹೇಳಿದ್ರೆ ಎ ಬಿ ಸಿ ಅನ್ನೋಂಥದ್ದು ಒಂದೊಂದು ಅಕ್ಷರ ಅಥವಾ ಲೆಟರ್ ಆಗತ್ತೆ. ಈ ರೀತಿ ಸಣ್ಣ ಸಣ್ಣ ವಿಷಯಗಳಿರ್ತವೆ. ಆದ್ರೆ ಅದನ್ನೆಲ್ಲ ಹೇಳ್ಕೊಂಡು ಕೂತ್ಕೊಂಡು ನಿಮ್ಮ ಸಮಯನ ವ್ಯರ್ಥ ಮಾಡೋದು ನನಗೂ ಇಷ್ಟ ಇಲ್ಲ. ನಿಮ್ಗೆ ಅಂತ ಸಣ್ಣ ಸಣ್ಣ ವಿಚಾರಗಳು ಅನೇಕ ಸಂದರ್ಭಗಳಲ್ಲಿ ಅಗತ್ಯಕ್ಕೂ ಬರಲ್ಲ. ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ಜೈ ಹಿಂದ್.